ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕೆ ಬೇಕಾದ ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನು ಕೂಡ ಅವರಿಗೆ ಅನುಗ್ರಹಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 20ರಿಂದ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 20ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ವಚನದ ಕಡೆಗೆ ಹೋಗೋಣ. 6:20ರಿಂದ 25ರವರೆಗೆ. ಇನ್ನು ಮುಂದೆ ನಿಮ್ಮ ಮಕ್ಕಳು ಈ ಆಜ್ಞಾವಿಧಿ ನಿರ್ಣಯಗಳನ್ನು ನಮ್ಮ ದೇವರಾದ ಯೆಹೋವನು ಯಾತಕ್ಕೆ ನೇಮಿಸಿದನು ಎಂದು ವಿಚಾರಿಸುವಾಗ ನೀವು ಅವರಿಗೆ, ನಾವು ಐಗುಪ್ತ ದೇಶದಲ್ಲಿ ಫರೋಹನಿಗೆ ದಾಸರಾಗಿದ್ದಾಗ ಯೆಹೋವನು ತನ್ನ ಭುಜಬಲದಿಂದ ನಮ್ಮನ್ನು ಬಿಡುಗಡೆ ಮಾಡಿದನು. ಆತನು ಐಗುಪ್ತರನ್ನು, ಫರೋಹನನ್ನು, ಅವನ ಮನೆಯವರನ್ನು ಬಾಧಕವಾಗಿ ದೊಡ್ಡ ಮಹತ್ಕಾರ್ಯಗಳಿಂದಲೂ ಉತ್ಪಾತಗಳಿಂದಲೂ ನಮ್ಮ ಕಣ್ಣೆದುರಿನಲ್ಲಿ ಶಿಕ್ಷಿಸಿ ತಾನು ತಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಮ್ಮನ್ನು ಸೇರಿಸುವುದಕ್ಕಾಗಿ ಐಗುಪ್ತ ದೇಶದೊಳಗಿಂದ ಬರಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ನಾವು ಯಾಕೆ ಇದೆಲ್ಲ ಅನುಸರಿಸಿ ನಡೆಯಬೇಕು? ಈ ಆಜ್ಞಾವಿಧಿಗಳು, ಈ ಆಜ್ಞೆಗಳು, ವಾಕ್ಯಗಳು, ಈ ಶಿಸ್ತಿನ ನಿಯಮಗಳು ಯಾಕೆ ಅಂತ ಒಂದು ವೇಳೆ ನಿಮ್ಮ ಮಕ್ಕಳು ಕೇಳಿದರೆ, ದೇವರು ನಮ್ಮನ್ನು ಬಹಳ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿದಪ್ಪ. ನಮಗೆ ಶಾಂತಿ, ಸಮಾಧಾನ, ಆರೋಗ್ಯ ಸಿಕ್ಕಲಿಲ್ಲ. ಯಾವ ದೇವರುಗಳಿಂದಲೂ, ಯಾವುದೇ ಪೂಜೆ ಪುರಸ್ಕಾರ ಮಂತ್ರಗಳಿಂದಲೂ, ಯಾವ ಮನುಷ್ಯರಿಂದಲೂ ಸಿಕ್ಕಲಿಲ್ಲ. ಆಗ ನಾವು ಬಹಳ ಅಳೆದು ಸಾಕಾಯಿತು. ಆವಾಗ ನಮಗೆ ದೇವರು ಇಂಥವರ ಮೂಲಕ ನಮಗೆ ದರ್ಶನ ಕೊಟ್ಟು ತಿಳಿಸಿದ್ರು. ಆಮೇಲೆ ಈ ಗ್ರಂಥಗಳನ್ನು ಓದಿ ತಿಳಿದುಕೊಂಡಾಗ ನಿಜವಾದ ದೇವರು ನಮಗೆ ಅರ್ಥವಾಯಿತು. ಹಾಗೆ ಇವತ್ತು ಅನೇಕ ಶತ್ರುಗಳ ಕೈಯಿಂದಲೂ, ಈ ಸೈತಾನನ ಕೈಯಿಂದಲೂ, ಲೋಕದ ಕೈಯಿಂದಲೂ ನಮ್ಮನ್ನು ದೇವರು ಬಿಡುಗಡೆ ಮಾಡಿ ನಮ್ಮನ್ನು ಇವತ್ತು ನಡೆಸ್ತಾ ಇದ್ದಾನೆ. ಆದ್ದರಿಂದ ನಾವು ಎಲ್ಲವನ್ನ ಬಿಟ್ಟು ಸರ್ವ ಸೃಷ್ಟಿಕರ್ತನಾದ ದೇವರು ಅಂದರೆ ಯೇಸು ಕ್ರಿಸ್ತನ ಪರಮಾತ್ಮ ಭಗವಂತನನ್ನೇ ನಾವು ಹಿಂಬಾಲಿಸಿ ನಡೆಯಬೇಕು ಎಂಬುದಾಗಿ ಮಕ್ಕಳಿಗೆ ತಿಳಿಸಬೇಕು ಅಂತ ಇದರ ಅರ್ಥವಾಗಿದೆ ನಮ್ಮ ಜೀವಿತಕ್ಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 24ನೇ ವಚನ. ಆ ಕಾರಣದಿಂದಲೇ ಈ ನಿಯಮಗಳನ್ನೆಲ್ಲ ಅನುಸರಿಸಬೇಕೆಂದು ಆತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಯಾವಾಗಲೂ ಶುಭ ಉಂಟಾಗುವಂತೆಯೂ ಆತನು ಇಂದಿನಿಂದ ನಮ್ಮ ಪ್ರಾಣಗಳನ್ನು ಕಾಪಾಡುವಂತೆಯೂ ನಾವು ನಮ್ಮ ದೇವರಾದ ಯೆಹೋವನಿಗೆ ಭಯಭಕ್ತಿ ಉಳ್ಳವರಾಗಿರಬೇಕು. ಆದ್ದರಿಂದ ನಮಗೆ ಏನು ಮಾಡಿದ್ದಾರೆ? ದೇವರು ನಮಗೆ ತಿಳಿಸಿದ ಮಾತುಗಳಿಂದ ನಾವು ಅದನ್ನು ಅನುಸರಿಸಿ ನಡೆಯಬೇಕು. ನಮ್ಮ ಪ್ರಾಣವನ್ನು ಕೂಡ ಕಾಪಾಡಿದ್ದಾನೆ. ಆದ್ದರಿಂದ ಇನ್ನು ಮುಂದೆ ನಾವು ಯಾವುದರ ಮಾತು ಏನು ಮಾಡದೆ ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನು ಯೇಸು ಕ್ರಿಸ್ತನು ಏನು ಹೇಳಿದ್ದಾರೋ ಅದನ್ನೇ ನಾವು ಅನುಸರಿಸಿ ನಡೆಯಬೇಕು ಅಂತ ಮಕ್ಕಳಿಗೆ ಹೇಳಿಕೊಡಬೇಕು. ಅವರನ್ನು ಅದೇ ಮಾರ್ಗದಲ್ಲಿ ನಡೆಸಬೇಕು ಅಂತ ನಮ್ಮ ಜೀವಿತಕ್ಕೆ. 25ನೇ ವಚನ. ನಮ್ಮ ದೇವರಾದ ಯೆಹೋವನು ನಿರೂಪಿಸಿದ ಈ ಧರ್ಮೋಪದೇಶವನ್ನೆಲ್ಲ ನಾವು ಅನುಸರಿಸಿದರೆ ಆತನ ದೃಷ್ಟಿಯಲ್ಲಿ ನೀತಿವಂತರೆಂದು ಎಣಿಸಲ್ಪಡುವೆ ಎಂಬುದಾಗಿ ನೀವು ಉತ್ತರ ಕೊಡಬೇಕು. ಆಗ ಮಕ್ಕಳಿಗೆ ಕೂಡ ಕಡ್ಡಾಯವಾಗಿ ಏನು ತಿಳಿಸ್ಬೇಕು? ಮಕ್ಕಳಿಗೂ ಇತರರಿಗೂ ಕೂಡ ಒಂದು ವೇಳೆ ಸಾಕ್ಷಿ ಕೊಡುವ ಯಾರಾದರೂ ವಿಚಾರಿಸಿದರೂ ಕೂಡ ವಿಶೇಷವಾಗಿ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇದು ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ನೀವು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸಾ ಹೋಗಬೇಕು ಎಂಬುದಾಗಿ. ಹಾಗೆ ಅದರಿಂದ ನಾವು ಇದನ್ನು ಅನುಸರಿಸಿ ನಡೆಯಲೇಬೇಕು. ಆಗ ಆತನ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿ ಆ ದೇವರಿಗೆ ಸಂತೋಷವಾಗಿ ಕಂಡ್ರೆ ದೇವರು ನಮ್ಮನ್ನು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವದಿಸ್ತಾನೆ ಅಂತ ಇದರ ಅರ್ಥ. ಇದನ್ನು ಸಂಪೂರ್ಣವಾಗಿ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೂ, ಇತರರಿಗೂ ತಿಳಿಸಬೇಕು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಈಗ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯಕ್ಕೆ ಹೋಗೋಣ. 7ನೇ ಅಧ್ಯಾಯ 1ರಿಂದ 5ರವರೆಗೆ ಓದುವಾಗ, ಯಾವುದೇ ಕಾರಣಕ್ಕೂ ವಿಗ್ರಹಾರಾಧನೆ ಮಾಡಬಾರದು, ಸೇರಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಯಾವುದೇ ಕಾರಣಕ್ಕೂ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ
ಮತ್ತೆ ಪುನಃ ಹಿಂದೆ ತಿರುಗಿ ವಿಗ್ರಹಾರಾಧನೆಗೆ ಹೋಗಬಾರದು. ಮಾಯಾ ಮಂತ್ರ ಜ್ಯೋತಿಷ ಮನುಷ್ಯರನ್ನು ನಂಬುವುದು, ಅವರ ಕಾಲಿಗೆ ಬೀಳುವಂಥದ್ದು, ಅವರ ಮನುಷ್ಯರಿಂದ ತಲೆ ಮೇಲೆ ಕೈಯನ್ನು ಇಡಿಸಿಕೊಳ್ಳುವಂಥದ್ದು, ಇದೆಲ್ಲ ಖಂಡಿತ ಹೋಗಬಾರದು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರನ್ನೇ ಅನುಸರಿಸಿ ನಡೆಯಬೇಕು. ಈಗಾಗಲೇ ಓದಿದ ಹಾಗೆ ಇದನ್ನು ಕೂಡ ಹಿಂದೆ ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಐಗುಪ್ತದಲ್ಲಿ ಆ ಇಸ್ರಾಯೇಲರು ಕೂಡ ಏನು ಮಾಡಿದ್ರು, ಅವರನ್ನು ಅಷ್ಟು ವರ್ಷ ನಡೆಸಿಕೊಂಡು ಬಂದು ಅಷ್ಟು ಅದ್ಭುತ ಕಾರ್ಯಗಳನ್ನ ಮಾಡಿ ಬಂದು ಕಡೆಗೆ ಜಗಳ ಮಾಡಿ ಬಸವಣ್ಣ ಮೂರ್ತಿಯನ್ನು ಮಾಡಿಕೊಂಡು ಹೋಗಿ ಏನಾಯಿತು, ನಾನಾ ಥರದ ಶಿಕ್ಷೆಗಳನ್ನು ಅನುಭವಿಸಿದರು. ನಾನಾ ಥರದಲ್ಲಿ ಅದನ್ನು ಕೂಡ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ ಚೆನ್ನಾಗಿ. ಈಗಳಾಗಿ ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತನನ್ನು, ಯೇಸು ಕ್ರಿಸ್ತನನ್ನು, ಮತ್ತು ಅನೇಕ ಹೆಸರುಗಳಿವೆ. ಆ ಹೆಸರಿನಲ್ಲಿ ಗ್ರಂಥಗಳಲ್ಲಿ ಸರ್ವ ಸೃಷ್ಟಿಕರ್ತರುಗಳನ್ನು ತಿಳಿದುಕೊಂಡು ಅದರಂತೆ ಒಬ್ಬನೇ ಒಬ್ಬ ದೇವರಾದ ಸೃಷ್ಟಿಕರ್ತ ದೇವರನ್ನೇ ನಾವು ಆರಾಧಿಸುವುದು ಅಲ್ಲದೆ, ಅವರ ಮಾತನ್ನು ಕೇಳುವುದಲ್ಲದೆ, ಯಾವುದೇ ನಾವು ಈ ಲೋಕದ ವಿಷಯದಲ್ಲಿ ತಿರುಗಿ ಹೋಗುವುದಾದರೆ ಖಂಡಿತವಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದರಲ್ಲಿ ನನಗೆ ಧರ್ಮವರ್ಷ 7:1-5 ನೋಡುವಾಗ ಯಾವುದೇ ಕಾರಣಕ್ಕೂ ವಿಗ್ರಹಾರಾಧನೆಗೆ ದೇವರಿಗೆ ವಿರುದ್ಧವಾಗಿ ನಾವು ನಡೆದುಕೊಳ್ಳಬಾರದು ಅಂತ ಇದರ ಅರ್ಥ. ಈಗ 6-8 ಧರ್ಮೋಪದೇಶಕಾಂಡ 7:6-8 ಯಾಕೆಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾಗಿದ್ದ ಜನರಾಗಿದ್ದೀರಲ್ಲವೇ. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು ಅಂತ ನೋಡಿ. ದೇವರಿಗೆ ನಾವು ಬೇಕಾಗಿದ್ದರಿಂದ, ನಮ್ಮಲ್ಲಿ ಪ್ರೀತಿ ಇರೋದ್ರಿಂದ ದೇವರು ನಮಗೆ ದರ್ಶನವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಇದ್ದಾರೆ. ಇವತ್ತು ಲೋಕದಲ್ಲಿ ಎಷ್ಟೋ ಜನಗಳಿದ್ದಾರೆ, ಆದರೆ ಎಲ್ಲರಿಗೂ ಇದರ ಅರಿವು ಇಲ್ಲ. ಕೆಲವರು ಬಂದರು ಅಲ್ಪ ಸ್ವಲ್ಪ ದಿವಸ ಇರ್ತಾರೆ, ಈ ಲೋಕದ ವಿಷಯಗಳಿಗಾಗಿ ಅವರ ಒಂದು ಲಾಭಕ್ಕಾಗಿ ಮಾತ್ರ ಇರ್ತಾರೆ. ಅವರಿಗೆ ಲಾಭ ಬಂದಾಗ ಮಾತ್ರ ದೇವರ ಮೇಲೆ ಬಹಳ ಪ್ರೀತಿ ಇರ್ತದೆ, ದೇವರನ್ನು ಕೊಂಡಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ಅವ್ರು ಏನು ಮಾಡ್ತಾರೆ, ಈ ಕಡೆ ದೇವರು ಬೇಕು, ಲೋಕನೂ ಬೇಕು, ಸೈತಾನೂ ಬೇಕು, ಉದ್ಯೋಗನೂ ಬೇಕು ಅಂತ ಈ ರೀತಿಯಲ್ಲಿ ಅದು ಇರ್ತಾರೆ. ಆದರೆ ಇವತ್ತು ದೇವರು ನಮ್ಮನ್ನು ಬಹಳ ಕಷ್ಟ ಸಂಕಟ ದುಃಖಗಳಿಂದ ಮರಣದ ಪಾಶದಿಂದ ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗೋಣ ಇವತ್ತು ಈ ಮಟ್ಟಕ್ಕೆ ನಿಲ್ಲಿಸಿದ್ದಾರೆ. ಯಾಕೆ ತಿಳಿಸ್ತಾ ಇದ್ದಾರೆ ಅಂದರೆ, ದೇವರು ನಮ್ಮನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದಾರೆ. ದೇವರಿಗೆ ನಮ್ಮ ಮೇಲೆ ಬಹಳ ಪ್ರೀತಿ ಇದೆ. ಯೋಹಾನ 3:16 ಓದಿದ ಹಾಗೆ, ಯಾರೊಬ್ಬರು ನಾಶವಾಗಬಾರದು, ನಾನಿದ್ದಲ್ಲಿಯೇ ನೀವು ಇರಬೇಕು ಎಂಬುದಾಗಿ ಹೇಳಿದ್ದಾರೆ ಸ್ವಾಮಿಯ ಪರಮಾತ್ಮ ಭಗವಂತನು. ಹಾಗೆ ಅದರಿಂದ ದೇವರು ನಮ್ಮನ್ನು ಅನೇಕ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿ ನಡೆಸುವಾಗ ನಮ್ಮನ್ನು ಆದುಕೊಂಡಿದ್ದಾರೆ. ಹಾಗೆ ನಾವು ದೇವರ ಮಾತನ್ನು ಮೀರಿ ಹೋಗಬಾರ್ದು ಅಂತ ಇದರ ಅರ್ಥ. 7ನೇ ವಚನ ಧರ್ಮೋಪದೇಶಕಾಂಡ 7:7 ನಿಮ್ಮನ್ನು ಎಲ್ಲ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ, ನೀವು ಎಲ್ಲ ಜನಾಂಗಗಳಿಂತಲೂ ಸ್ವಲ್ಪ ಮಂದಿಯಷ್ಟೇ. ನೋಡಿ, ಅಲ್ಪಸಂಖ್ಯಾತರು, ಅಲ್ಪ ಅಂದರೆ ಸ್ವಲ್ಪ, ಸಂಖ್ಯೆ ಅಂದರೆ ಸಂಖ್ಯೆ, ಎಣಿಕೆ, ಬಲ. ಹಾಗೆ ಎಲ್ಲರನ್ನ ದೇವರು ಲೋಕದಲ್ಲಿ ಆರಿಸಿಕೊಳ್ಳುವುದಿಲ್ಲ. ಅದಕ್ಕೆ ಅಪೊಸ್ತಲ ಪೌಲರು ಕೂಡ ಏನು ಹೇಳಿದ್ರು, ಕ್ರೈಸ್ತರು ಅಂತ ಹೇಳಿದವರೆಲ್ಲ ಕ್ರೈಸ್ತರಲ್ಲ ಅಂತ ಹೇಳಿದವರು. ನಮಗೆ ಸ್ತೋತ್ರವಾಗಲಿ. ಅದನ್ನು ಹಿಂದೆ ಕೂಡ ನೋಡಿಕೊಂಡಿದ್ದೇವೆ. ಯೆರೆಮೀಯ 31:31-34, ಇಬ್ರಿಯ 8:8-12, ಇಬ್ರಿಯ 10:16 ನೋಡುವಾಗ, ಆಮೇಲೆ ರೋಮ್ ಪ್ರವರ್ತದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 7 ಮತ್ತು 8 ಓದುವಾಗ ಅಲ್ಲಿ ಯಾರ್ಯಾರನ್ನ ಬೇಕೋ ಅವರವರನ್ನ ಮಾತ್ರ ಅದ್ಭುತ ಕಾರ್ಯಗಳನ್ನು ಮಾಡಿ ದೇವರು ಆದುಕೊಳ್ತಾರೆ, ಎಲ್ಲವರನ್ನ ಆದುಕೊಳ್ಳುವುದಿಲ್ಲ. ಇದುವೇ ಇವತ್ತು ಸ್ವಲ್ಪ ಜನ ಅಂತ ಹೇಳುವಂಥದ್ದು. ಅದಕ್ಕೆ ಕ್ರೈಸ್ತರು ಅಂತ ಹೇಳಿದವರೆಲ್ಲ ಕ್ರೈಸ್ತರಲ್ಲ. ಅದೇ ರೀತಿ ಮುಸ್ಲಿಮ್ಸ್ ಅಂತ ಹೇಳಿದವರೆಲ್ಲ ಮುಸ್ಲಿಮ್ಸರು ಅಲ್ಲ. ಇದರ ಅರ್ಥ, ನಾವು ದೇವರ ಮಕ್ಕಳು, ನಾನು ದೇವರ ಮಗ ಅಂತ ಹೇಳಿಕೊಳ್ಳುವವರೆಲ್ಲರೂ ದೇವರ ಮಗಳಾಗಲು ಸಾಧ್ಯವಿಲ್ಲ. ಸಂಪೂರ್ಣ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಯಾರು ಜೀವಿಸ್ತಾರೋ, ದೇವರಿಗೆ ಸರ್ವವನ್ನು ಒಪ್ಪಿಸಿಕೊಟ್ಟು ಜೀವಿಸ್ತಾರೋ ಅವರೇ ದೇವರ ಶಿಷ್ಯ ಆಗಲಿಕ್ಕೆ ಆಗುವಂಥದ್ದು. ಎಲ್ಲರೂ ಆಗುವುದೇ ಇಲ್ಲ. ಅದಕ್ಕೆ ಮತ್ತೆ 10ನೇ ಅಧ್ಯಾಯದಲ್ಲಿ ಕೂಡ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ತಮ್ಮ ಅನುದಿನದ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸದವರು ನನ್ನ ಶಿಷ್ಯರಾಗುವುದಕ್ಕೆ ಯೋಗ್ಯರಲ್ಲ ಎಂಬುದಾಗಿ ಮತ್ತಾಯನ ಮೂಲಕ ಯೇಸು ಸ್ವಾಮಿ ಕೂಡ ಸ್ವತಃ ಹೇಳಿದ್ದಾರೆ. ಹಾಗೆ ಎಲ್ಲರೂ ಅಲ್ಲ.
ಹಾಗೆ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ನಡೆಸುವಾಗ ಅದ್ಭುತ ಕಾರ್ಯಗಳನ್ನು ಅನೇಕ ಕಷ್ಟ, ಸಂಕಟ, ದುಃಖ, ಮರಣದ ಪಾಶಗಳಿಂದ ಎತ್ತಿದ ಮೇಲೆ ನಮ್ಮನ್ನು ಏನು ಮಾಡಿದ್ದಾರೆ, ದೇವರು ಸ್ವಲ್ಪ ಜನರನ್ನು ಮಾತ್ರ ಆರಿಸಿಕೊಂಡಿದ್ದಾರೆ. ಅದಕ್ಕೆ ಅಲ್ಪಸಂಖ್ಯಾತರು ಅಂತ ಹೇಳುವಂಥದ್ದು. 8ನೇ ವಚನ, ಧರ್ಮೋಪದೇಶಕಾಂಡ 7:8. ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಐಗುಪ್ತರ ಅರಸನಾದ ಫರೋಹನ ಕೈ ಕೆಳಗೆ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ತನ್ನ ಭುಜಬಲವನ್ನು ಪ್ರಯೋಗಿಸಿ ಆ ದೇಶದೊಳಗಿಂದ ಬರಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರ. ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಏನಪ್ಪ ಅಂದರೆ, ಐಗುಪ್ತ ದೇಶ ಅಂದರೆ ಬಹಳ ಕಠಿಣವಾದ ರಾಷ್ಟ್ರ, ಕಠಿಣವಾದ ಅರಸ. ಅವನ ಕೈಯಿಂದ ಆಗ ಇವತ್ತು ನಮ್ಮನ್ನು ಕೂಡ ಲೋಕದ ಒಳಗಿಂದ ಬಹಳ ಕಷ್ಟ, ಸಂಕಟ, ದುಃಖ ಇತರರ ಕೈಯಿಂದ ನಮ್ಮನ್ನು ಬಿಡಿಸಿ, ನಮಗೆ ಜ್ಞಾನ ಇಲ್ಲದವರಿಗೆ ಜ್ಞಾನವನ್ನು ಕೊಟ್ಟು ಎಲ್ಲವನ್ನು ತಿಳಿಸಿ ದೇವರೇ ನಮ್ಮ ಪರವಾಗಿ ಅವರೊಂದಿಗೆ ಯುದ್ಧ ಮಾಡಿ ಇವತ್ತು ನಮ್ಮನ್ನು ಎಲ್ಲ ರೀತಿಯಿಂದ ಯಾವ ರೀತಿ ಬಿಡುಗಡೆ ಮಾಡಿ ನಮಗೆ ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಇದ್ದಾರೋ ಅದನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಉದಾಹರಣೆಗೆ ನನ್ನನ್ನು ಕೂಡ ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಏನೇನೋ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವನ್ನ ಇವತ್ತು ದೇವರು ಎಬ್ಬಿಸಿ ನಿಲ್ಲಿಸಿ ಒಂದು ಬೋಧಕನನ್ನಾಗಿಯೂ ಸಾಕ್ಷಿಯನ್ನಾಗಿಯೂ ಮಾರ್ಪಡಿಸಿದ್ದಾರೆ. ಅದೇ ರೀತಿ ಅನೇಕರನ್ನು ಕೂಡ ಇವತ್ತು ಆರಿಸಿಕೊಂಡಿದ್ದಾರೆ. ಹಾಗೆ ಆರಿಸಿಕೊಂಡಂಥ ನಾವು ದೇವರನ್ನು ತಿಳಿದುಕೊಂಡು ದೇವರನ್ನೇ ಹಿಂಬಾಲಿಸಬೇಕು ಹೊರತು ನಮ್ಮ ಹಿಂದಿನ ಜೀವಿತಕ್ಕೆ ನಾವು ಹೋಗಬಾರದು. ಅಂಥ ಸೃಷ್ಟಿಕರ್ತನಾದ ಒಬ್ಬನೇ ದೇವರನ್ನು ಆರಾಧಿಸಬೇಕು. ಎಲ್ಲರ ಹಾಗೆ ಇವತ್ತು ನಾವು ಆಗಬಾರದು. ಆದ್ದರಿಂದ ಸತ್ಯ ಸುವಾರ್ತೆಗೆ ಕಿವಿಕೊಟ್ಟು ಅದನ್ನು ಆ ಜೀವಿತಕ್ಕೆ ಅಳವಡಿಸಿಕೊಂಡು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಇವತ್ತು ಇದನ್ನು ಬಹಳ ಸಲ ಹೇಳಿದ್ದೇವೆ. ತನ್ನ ಹಣಕ್ಕಾಗಿ ಇವತ್ತು ನಾನಾ ಥರದ ವೇಷ ತಾಳಿಕೊಂಡು ಜನಗಳನ್ನು ನಾವು ಅಂಥವರು ನಾವು ಇಂಥವ್ರು ಅಂತ ಹೇಳಿಕೊಂಡು ಮೋಸ ಮಾಡಿ ಅವರ ಆಡಂಬರ ಜೀವನ, ಐಷಾರಾಮ ಜೀವನ, ಹೆಸರಿಗೆ ಮಾತ್ರ ಒಂದು ಚರ್ಚು, ಆಮೇಲೆ ಅವರಿಗೆ ಬೇಕಾಗಿರೋದು ಒಂದು ಮನೆ, ಕೊಟ್ಟವರನ್ನೇ ಜಾಸ್ತಿ ಪ್ರೀತಿ ಮಾಡ್ತಾರೆ. ಬಡಬಗ್ಗರು ಬೇಡವರಿಗೆ ಜಾತಿ ಮತ ಭೇದಗಳನ್ನು ತಂದುಕೊಳ್ತಾರೆ. 10 ಆಜ್ಞೆಗಳಿಗೆ ಅವಿಧೇಯರಾಗಿ ನಡೆಯುತ್ತಾರೆ. ಬಾಯಲ್ಲಿ ಮಾತ್ರ ದೊಡ್ಡದಾಗಿ ಏನು ಮಾಡ್ತಾರೆ, ಪ್ರಸಂಗ ಮಾಡೋರಾಗಿದ್ದಾರೆ. ಅಂತ ಯಾರವರಿಗೆ ಜಾಸ್ತಿ ಹಣ ಕಾಸು ಕೊಡ್ತಾರೋ ಅಂಥವ್ರನ್ನ ಮಾತ್ರ ಪ್ರೀತಿ ಮಾಡೋರಾಗಿದ್ದಾರೆ. ಇಂಥವರನ್ನು ಹಿಂಬಾಲಿಸಬಾರದು. ಬಹಳ ಎಚ್ಚರವಾಗಿರಬೇಕು. ಸರಿಯಾಗಿ ದೇವರು ಆದುಕೊಂಡವರೋ ವಾಕ್ಯದ ಪ್ರಕಾರ ಯಾರು ನಡೀತಾರೋ, ಖಂಡಿತವಾಗಿ ಯಾರು ಸುವಾರ್ತೆಯನ್ನು ಸಾರ್ತಾರೋ ಅವರನ್ನು ಮಾತ್ರ ಹಿಂಬಾಲಿಸಬೇಕು, ಅವರ ಮಾತನ್ನು ಕೇಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 9ರಿಂದ 11, ಧರ್ಮೋಪದೇಶಕಾಂಡ 7:9ರಿಂದ 11. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಕಸ್ಥನಾದ ದೇವರು. ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವನಾಗಿಯೂ ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶವನ್ನು ಉಂಟು ಮಾಡುವನಾಗಿಯೂ ಇದ್ದಾನೆಂದು ತಿಳಿದುಕೊಳ್ಳಿರಿ. ಹಗೆಯವರ ವಿಷಯದಲ್ಲಿ ತಡೆಮಾಡದೆ ಆಗಲೇ ಮೈಯಿ ತೀರಿಸುವವನು. ದೇವರ ನಾಮಕ್ಕೆ ಸ್ತೋತ್ರ. ದೇವರು ತಿಳಿಸಿದ ಮೇಲೆ ವಾಕ್ಯವನ್ನು ಕೈಗೊಂಡು ನಡೆದು ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಹಾಗೆ ಅವರು ತಿಳಿಸ್ತಾ ಹೋದರೆ 1000 ವರ್ಷಗಳವರೆಗೆ ದೇವರ ಆಶೀರ್ವಾದ. ನೋಡಿ ಎಷ್ಟು ತಲೆಮಾರು. ಇದು ವಿಮೋಚನಕಾಂಡ 20ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಕೂಡ ಇದುವೇ ಬರೆಯಲ್ಪಟ್ಟಿದೆ. ನನ್ನ ಮಾತನ್ನು ಪ್ರೀತಿಸಿ ನೀವು ಕೈಗೊಂಡ್ರೆ 1000 ವರ್ಷಗಳವರೆಗೆ ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ. ಒಂದು ವೇಳೆ ಈಗ 10ನೇ ವಚನದಲ್ಲಿ ಖಂಡಿತವಾಗಿ ಮತ್ತೆ ನಾವು ದೇವರಿಂದ ಅದ್ಭುತ ಕಾರ್ಯಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದನ್ನು ದೇವರನ್ನು ಮರೆತು ಲೋಕದ ವಿಷಯಗಳಿಗೆ ನಾವು ಹೋಗುವುದಾದರೆ, ಅಂದರೆ ದೇವರ ಮಾತಿಗೆ ಅವಿಧೇಯರಾಗಿ ನಾವು ನಡೆಯುವುದಾದರೆ ಖಂಡಿತವಾಗಿ ನಾಶ ಮಾಡ್ತಾನೆ. ಮೈಯಿ ತೀರಿಸುವನು, ತಡ ಮಾಡದೆ ಮೈಯಿ ತೀರಿಸುವನು. ಇದುವೇ ಇವತ್ತು ನಾನಾ ಥರದ ಕಷ್ಟ, ಸಂಕಟ, ದುಃಖಗಳು. ಗಂಡ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ಆಕ್ಸಿಡೆಂಟು, ಮಕ್ಕಳು ಕುಡಿದು ಮಾಡಿ ಬಡದಾಟ, ಅಥವಾ ಗಂಡಸರೇ ಜೈಲಾಗುವಂಥದ್ದು, ವ್ಯಭಿಚಾರಕ್ಕೆ ಹೋಗುವಂಥದ್ದು, ದೊಡ್ಡ ಕಾಯಿಲೆಗಳು ಬರುವಂಥದ್ದು, ಕ್ಯಾನ್ಸರ್, ಘೋರ ವ್ಯಾಧಿ. ಅಂದರೆ ಇದು ಇವತ್ತು ಪಾರ್ಶ್ವವಾಯು ಇರಬಹುದು, ಪಾರ್ಶ್ವವಾಯು ಗುಣ ಆಗ್ತದೆ. ಅದರದ್ದು ಒಂದು ಸಲ ಬಂದ ಮೇಲೆ ಅದರದ್ದು ಒಂದು ಗುಣಗಳು ಕಷ್ಟಗಳು ಇದ್ದೇ ಇರುತ್ತವೆ. ಆಮೇಲೆ ಹಾರ್ಟು ಬರ್ಬೋದು, ಕ್ಯಾನ್ಸರು, ನಾನಾ ಥರದ ಕ್ಯಾನ್ಸರ್ಗಳು ಬರ್ಬೋದು, ಕುಷ್ಠರೋಗನೂ ಬರ್ಬೋದು.
ಈಗ ನೋಡಿ ಹೋದ ಸಲ ಬಂತು, ಏಡ್ಸ್ ಬಂತು, ಹೀಗೆ ಇದು ಕೊರೋನಾ ಬಂತು, ಇವೆಲ್ಲ ಕಾಯಿಲೆಗಳು ಇದುವೇ. ಹಾಗೆ ತಡ ಮಾಡದೆ ಮೈ ತೀರಿಸುವನು, ನಾನಾ ರೀತಿ ಗಾಳಿ ಬಿರುಗಾಳಿಲಿ ಮನೆ ನಾಶ, ಆಸ್ತಿ ಪಾಸ್ತಿ ನಾಶ ಎಲ್ಲವೂ ಕೊಚ್ಚಿ ಹೋಗ್ತದೆ. ಇದುವೇ ಕಾರಣವಾಗಿದೆ. 11ನೇ ವಚನ, ಆದ ಕಾರಣ ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನು ಆಜ್ಞಾವಿಧಿಗಳು ನೀವು ಅನುಸರಿಸುವರಾಗಿರಬೇಕು. ಹಾಗೆ ಇವತ್ತು ದೇವರು ನಮಗೆ ಗ್ರಂಥದ ಮೂಲಕ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ, ನನ್ನ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ನೀವು ಒಂದು ವೇಳೆ ಹಿಂದೆ ತಿಳಿದಿರಬಹುದು, ಆದರೂ ಈಗಲಾದರೂ ತಿಳಿದುಕೊಳ್ಳಬೇಕು. ಸರ್ವ ಸೃಷ್ಟಿಕರ್ತ ಭಗವಂತನ ಮಾತು, ಪರಮಾತ್ಮನ ಯೇಸು ಕ್ರಿಸ್ತನ ಮಾತು, ಅಥವಾ ಇದು ಮಹಾಭಾರತ, ಶ್ರೀಕೃಷ್ಣನ ಇದು ಸಂದೇಶಗಳು ಇರುತ್ತವೆ, 4 ವೇದಗಳು ಇರ್ತವೆ, ಪುರಾಣಗಳು ಇರ್ತವೆ, ಮುಸ್ಲಿಮ್ಸರಿಗೆ ಕುರಾನ್ ಇರ್ತದೆ. ಇಂಥದರ ಓದಿ ಚೆನ್ನಾಗಿ ಸರ್ವ ಸೃಷ್ಟಿಕರ್ತನನ್ನು ತಿಳಿದುಕೊಂಡು ಸತ್ಯ ದೇವರಾದರೆ ಒಬ್ಬರೇ ಹೆಸರುಗಳು ನಾನಾ ಥರ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರುಗಳು ಬರೆಯಲ್ಪಟ್ಟಿವೆ, ಅಥವಾ ಒಂದೊಂದು ಗ್ರಂಥದಲ್ಲಿ ನಾನಾ ಥರದ ಹೆಸರುಗಳು ಇರಬಹುದು. ಅದು ಸರ್ವ ಸೃಷ್ಟಿಕರ್ತನಿಗೆ ಸಂಬಂಧಪಟ್ಟ ಹೆಸರುಗಳು ಚೆನ್ನಾಗಿ ಅರ್ಥ ಮಾಡಿಕೊಂಡು ದೇವರನ್ನು ಮಾತ್ರ ಹಿಂಬಾಲಿಸಬೇಕು. ಮಾತಿಗೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ಆಶೀರ್ವಾದ, ಇಲ್ಲದ್ರೆ ಬಹಳ ಶಿಕ್ಷೆಯನ್ನು ಕೂಡ ಹಾಗೆ ಮುಂದೆ 12ರಿಂದ 15ರವರೆಗೆ ಓದುವಾಗ ಧರ್ಮೋಪದೇಶಕಾಂಡ 7, 12ರಿಂದ 15ರವರೆಗೆ ನಾವು ಇದನ್ನು ಓದುವಾಗ, ದೇವರ ಮಾತು ಕೇಳಿ ನಡೆದರೆ ಅಭಿವೃದ್ಧಿಪಡಿಸುವರು. ದೇವರ ನಮಗೆ ಸ್ತೋತ್ರ. ದೇವರ ಮಾತಿಗೆ ವಿಧೇಯರಾಗಿ ದೇವರ ಮಾತು ಕೇಳಿ ನಡೆದರೆ ಎಲ್ಲ ರೀತಿಯಲ್ಲೂ ದೇವರು ಸಹಾಯ ಮಾಡುವವರಾಗಿದ್ದಾರೆ, ಆಶೀರ್ವಾದ ಮಾಡುವವರಾಗಿದ್ದಾರೆ. ಇಲ್ಲದಿದ್ದರೆ ಖಂಡಿತವಾಗಿ ಅಲ್ಪ ಸ್ವಲ್ಪ ಕೇಳಿದರೆ 50 ಭಾಗ ದೇವರ ಕಡೆಗೆ, 50 ಭಾಗ ಲೋಕದ ಕಡೆಗೆ, ಅಂದರೆ ದೆವ್ವ ಸೈತಾನನ ಕಡೆಗೆ ಅಂತ ಆದರೆ ಖಂಡಿತವಾಗಿಯೂ ನಮಗೆ ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಉದಾಹರಣೆಗೆ, ಈಗ ಒಂದು ನಾವು ಹಾಲು ಕರೀತೇವೆ, ಆ ಹಾಲು ಕರೆಯುವಂಥ ಪಾತ್ರೆಯು ಸರಿಯಾಗಿ ಶುದ್ಧವಾಗಿದ್ದರೆ ಮಾತ್ರ ಹಾಲು ನಿಲ್ತದೆ. ಒಂದು ವೇಳೆ ಸ್ವಲ್ಪ ತೊಳೆದು ಸ್ವಲ್ಪ ಅಶುದ್ಧವಾಗಿದ್ದರೆ ಆ ಹಾಲು ನಿಲ್ತದ, ಹಾಲು ಕೆಟ್ಟು ಹೋಗ್ತದೆ. ಅದೇ ಪ್ರಕಾರ ಇದು ಕೂಡ ನಮ್ಮ ಶರೀರ ದೇವರ ಮಾತನ್ನು ಕೇಳಿ ಶುದ್ಧವಾಗಿದ್ದರೆ ಮಾತ್ರ, ನಮ್ಮ ಹೃದಯ ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಎಲ್ಲ ವಾಕ್ಯಗಳಿಗೆ ಮಾತುಗಳಿಗೆ ವಿಧೇಯರಾಗಿ 10 ದಶಾಜ್ಞೆಗಳಿಗೂ ವಿಧೇಯರಾಗಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೂಡ ತಿಳಿಸ್ತಾ ಹೋಗಬೇಕು. ಹಾಗಾದರಲ್ಲಿ ಆಶೀರ್ವಾದ ಮಾಡ್ತಾರೆ, ಇಲ್ಲದ್ರೆ ಖಂಡಿತವಾಗಿ ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಇದುವೇ ಇವತ್ತು ಅನೇಕ ಕಷ್ಟ, ಸಂಕಟ, ದುಃಖಗಳು, ಅದು ವಿಶೇಷವಾಗಿ ಯೌವನ ಪ್ರಾಯದಲ್ಲಿ ಬಹಳ ಎಚ್ಚರ ಇರಬೇಕು ಯೌವನಸ್ಥ ಹುಡುಗ ಹುಡುಗಿಯರು. ಯಾಕೆಂದರೆ ಯೌವನ ಸ್ಥಾನದಲ್ಲಿ ತಪ್ಪಿ ಹೋಗುವುದು ಬಹಳವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈಗ 16ನೇ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಧರ್ಮೋಪದೇಶಕಾಂಡ 7:16, ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಪರಾಜಯಪಡಿಸುವ ಜನಾಂಗಗಳನ್ನೆಲ್ಲ ನೀವು ಕನಿಕರಿಸದೆ ನಾಶ ಮಾಡಬೇಕು. ಅವರ ದೇವರುಗಳನ್ನು ಪೂಜಿಸಲೇಬಾರದು, ಪೂಜಿಸಿದರೆ ಅವು ನಿಮಗೆ ಉರುಳಾಗುವುದು. ನೋಡಿ, ಅಂಥ ಜನರನ್ನು ನಾಶ ಮಾಡಬೇಕು ಅಂತೇಳಿ. ಇದು ಆಗಿನ ಕಾಲದಲ್ಲಿ ನಡೆಯಿತು, ಈಗಿನ ಕಾಲದಲ್ಲಿ ಅದು ಆಗುವುದೇ ಇಲ್ಲ. ಅದಕ್ಕೆ ಈಗ ಅದನ್ನು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ದೇವರಲ್ಲಿಂದ ಏನು ಮಾಡ್ತಾರೆ, ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಈಗ ತಪ್ಪಿ ಹೋದವರಿಗೆ ದೇವರೇ ಶಿಕ್ಷೆ ಕೊಡುವವರಾಗಿದ್ದಾರೆ ಸೈತಾನನ ಮೂಲಕ. ಅವರ ತಂಟೆಗೆ ನಾವು ಹೋಗಬಾರದು. ಆದಷ್ಟು ದೇವರು ಸಮಯವನ್ನು ಕೊಟ್ಟಾಗ ಅವರಿಗೆ ದೇವರ ವಿಷಯವನ್ನು ಸಾರಬೇಕು. ಕೇಳಿ ದೇವರ ಬಳಿಗೆ ಬಂದು ವಿಧೇಯರಾಗಿ ಜೀವಿಸಿದರೆ ಆಶೀರ್ವಾದವನ್ನು ಹೊಂದಿಕೊಳ್ತಾರೆ. ಇಲ್ಲ ಇದ್ದರೆ ಅವರ ವಿಷಯವನ್ನು ನಾವು ಬಿಟ್ಟು ಜೀವಿಸಬೇಕು, ನಾಶ ಮಾಡಲು ಹೋಗಬಾರ್ದು. ಅದು ದೇವರಿಗೆ ಬಿಟ್ಟಂಥ ಕಾರ್ಯ. ಇದು ಲೋಕದ ಕಾನೂನಿಗೆ ವಿರುದ್ಧವಾದಂಥದ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆಯಲ್ಲಿ ಆಗಿನ ಕಾಲದಲ್ಲಿ ಇತ್ತು, ಆದರೆ ಈಗ ಅದು ನಡೆಯುವುದಿಲ್ಲ. ಅವರ ದೇವರುಗಳನ್ನು ಪೂಜಿಸಲೇಬಾರದು, ಪೂಜಿಸಿದರೆ ಅವು ನಿಮಗೆ ಉರುಳಾಗುವುದು. ಅವರ ದೇವರುಗಳಂದರೆ ಇವತ್ತು ಉದಾಹರಣೆಗೆ ಅನ್ಯರಾದ ನಮ್ಮನ್ನು ಕರೆದಿರ್ತಾರೆ. ಪುನಃ ಅಲ್ಲಿ ಹೋಗಿ, ಅಯ್ಯೋ ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ದೊಡ್ಡಪ್ಪ, ನನ್ನ ಚಿಕ್ಕಪ್ಪ, ನನ್ನ ಅಜ್ಜ, ನನ್ನ ಅಜ್ಜಿ, ಅದು ಆದಿ ಕಾಲದಲ್ಲಿ ಬೆಳೆದು ಬಂದಿದ್ದು ಮಾಡಲೇಬೇಕಲ್ಲ ಅಂತ ಒಂದು ವೇಳೆ ತಿರುಗಿ ಅದು ಬೇಕು ಇದು ಬೇಕು ಅಂತ ಹೋದರೆ, ಈಗ ಹಿಂದೆ ನಾವು ತಿಳ್ಕೊಂಡಾಗೆ ದೇವರು ಮೈ ತೀರಿಸುವುದಕ್ಕೆ ತಡ ಮಾಡುವುದಿಲ್ಲ, ನಾಶ ಮಾಡುವುದಕ್ಕೆ ತಡ ಮಾಡುವುದಿಲ್ಲ. ಅದಕ್ಕೆ
ಹೇಳಿದ್ದು, ಒಬ್ಬನಿಗೆ ತನ್ನ ಅವನ ಮನೆಯವರೇ ವೈರಿಗಳಾಗುವರು ಅಂತೇಳಿ ಮೀಕ 7ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ, ಲೂಕ 12-14ನೇ ವಚನದಲ್ಲಿ, ಮತ್ತಾಯ 19ನೇ ವಚನದಲ್ಲಿ, ಮತ್ತಾಯ 10ನೇ ಅಧ್ಯಾಯದಲ್ಲಿ ಕೂಡ ಇದನ್ನೇ ಹೇಳಿದ್ದು. ಮತ್ತಾಯ 19ನೇ ಅಧ್ಯಾಯದಲ್ಲಿ ಕೂಡ ಒಬ್ಬನಿಗೆ ಅವನ ಮನೆಯವರೇ ಕಡುವೈರಿಗಳಾಗುವರು ಅಂತೇಳಿ. ಹಾಗೆ ಸಂಪೂರ್ಣ ದೇವರಲ್ಲಿ ಭರವಸೆ ಇಟ್ಟಾಗ ಅವರ ಪೂಜೆಗಳನ್ನು ಮಾಡಲೇಬಾರದು. ಮೋಸ ಮಾಡಿದರೆ ಏನಾಗ್ತದೆ? ಉರುಳಾಗ್ತದೆ. ಇದುವೇ ಇವತ್ತು ಅನೇಕ ಕಷ್ಟ, ಸಂಕಟ, ದುಃಖಗಳು. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾರೆ? ತಂದೆ ತಾಯಿ ಮತ್ತು ಮನೆಗೆ, ಅಣ್ಣ ತಮ್ಮಂದಿರ ಮನೆಗೆ, ಅಕ್ಕ ತಂಗಿಯರ ಮನೆಗೆ ಇವತ್ತಲ್ಲಿ ಹೋಗ್ತಾರೆ. ಹೋಗಿಬಿಟ್ಟು ಅಲ್ಲಿ ಬೇಕಾದನ್ನು ಮಾಡ್ತಾರೆ, ಅವರಿಗೂ ಸರಿಯಾಗ್ತಾರೆ. ಈ ಕಡೆ ಬರುವಾಗ ಇಲ್ಲಿ ನಿಜವಾದ ದೇವರ ಸೇವಕರುಗಳಿಗೂ ಕೂಡ ನಾಟಕವಾಡ್ತಾರೆ, ಜನಗಳ ಮಧ್ಯದಲ್ಲಿ ನಾಟಕವಾಡ್ತಾರೆ. ನಾವು ಸರಿಯಾಗಿದ್ದೇವೆ ಅಂತೇಳಿ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾರೆ, ಅಯ್ಯೋ ನನ್ನ ಗಂಡ ಮಾತ್ರ ಅಲ್ಲಿ ಕೂತಿದ್ದ, ನಾನು ಅದಕ್ಕೆ ಹೋಗಲೇ ಇಲ್ಲಪ್ಪ, ನಾನು ಬಂದುಬಿಟ್ಟೆ ಅಂತೇಳಿ. ಇನ್ನು ಕೆಲವರು ಗಂಡಸರು ಹೇಳ್ತಾರೆ, ನನ್ನ ಹೆಂಡತಿ ಮಕ್ಕಳು ಮಾತ್ರ ಅಲ್ಲಿ ಕೂತಿದ್ರು, ಅವರು ನನ್ನ ಮಾತು ಕೇಳೋದಿಲ್ಲ, ನಾನು ಬಂದುಬಿಟ್ಟೆ ಅಂತೇಳಿ. ಇಂಥ ನಾಟಕಗಳನ್ನ ಆಡೋರು ಬಹಳ ಜನ ಇದ್ದಾರೆ. ಅನೇಕ ಸೇವಕರುಗಳು, ನೀವು ಏನು ಬೇಕಾದರೂ ಮಾಡ್ಕೊಳ್ಬೋದು, ನಿಮ್ಮ ವಿಚಾರಗಳು ದೇವರಲ್ಲಿ ಮಾತ್ರ ಭಯಭಕ್ತಿ ಇಡೀರಿ ಎಂಬುದಾಗಿ ಅನೇಕ ಸೇವಕರುಗಳು ಇವತ್ತು ಜನಗಳನ್ನು ವಂಚಿಸ್ತಾ ಇದ್ದಾರೆ, ಮೋಸದ ದಾರಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಅವರ ಮೂಲಕ ಸೈತಾನನು ಬಹಳ ಕಾರ್ಯ ಮಾಡ್ತಾ ಇದ್ದಾರೆ. ಆದ್ದರಿಂದ ನನ್ನ ಸಹೋದರ ಸಹೋದರಿ, ದೇವರು ನಿಮ್ಮನ್ನು ಅನೇಕ ಅದ್ಭುತ ಕಾರ್ಯಗಳನ್ನು, ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿ ನಡೆಸ್ತಾ ಇರುವಾಗ ಇಂಥದಕ್ಕೆಲ್ಲ ವಿಧೇಯರಾದರೆ ಖಂಡಿತವಾಗಿ ಅದುವೇ ಉರುಳಾಗಿ ಬರುವುದು. ಅದುವೇ ಇವತ್ತು ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು, ನಷ್ಟ ಅನುಭವಿಸುವಂಥದ್ದು ಅದುವೇ. ಈ ಕಡೆ ಪ್ರಪಂಚನೂ ಬೇಕು, ದೆವ್ವನೂ ಬೇಕು, ದೇವರು ಬೇಕೆಂಬುದಾಗಿ ಖಂಡಿತವಾಗಿ ದೇವರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಇದರ ಆ ವಾಕ್ಯವು ನಮಗೆ ಬಹಳ ಚೆನ್ನಾಗಿ ತಿಳಿಸಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 17ರಿಂದ 24ರವರೆಗೆ ಓದಿಕೊಳ್ಳೋಣ. ಧರ್ಮೋಪದೇಶಕಾಂಡ 7, 17ರಿಂದ 24ರವರೆಗೆ. ಆ ಜನಗಳು ನಮಗಿಂತ ಹೆಚ್ಚು ಮಂದಿ, ಅವರನ್ನು ಹೊರಡಿಸುವುದು ನಮ್ಮಿಂದ ಹೇಗಾದೀತು ಅಂದುಕೊಳ್ಳುತ್ತೀರೋ? ಅವರಿಗೆ ಹೆದರಬೇಡಿರಿ. ನಿಮ್ಮ ದೇವರಾದ ಯೆಹೋವನು ಫರೋಹನಿಗೂ ಐಗುಪ್ತ್ಯರೆಲ್ಲರಿಗೂ ಮಾಡಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ನೀವು ಆಗ ಕಣ್ಣಾರೆ ನೋಡಿದ ಪ್ರಕಾರ ಆತನು ವಿಶೇಷ ಮನಶೋಧನೆ, ಮಹತ್ಕಾರ್ಯ, ಉತ್ಪಾತ, ಭುಜಪರಾಕ್ರಮ, ಶಿಕ್ಷೆ ಇವುಗಳನ್ನು ಪ್ರಯೋಗಿಸಿ ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನಲ್ಲ. ನೀವು ಹೆದರಿಕೊಳ್ಳುವ ಆ ಎಲ್ಲ ಜನಾಂಗಗಳಿಗೂ ಆತನು ಹಾಗೆಯೇ ಮಾಡುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಯ್ಯೋ, ಅವರು ಬಹಳ ಜನ ಇದ್ದಾರಪ್ಪ, ನಾವು ಹೇಗೆ ಅವರಿಗೆ ವಿರೋಧವಾಗಿ ನಡ್ಕೊಳ್ಳೋದು, ಏನು ಮಾಡೋದು, ಅವರು ನಮ್ಮನ್ನು ಬಿಡ್ತಾರೋ ಎಂಬುದಾಗಿ ಯೋಚನೆ ಮಾಡ್ತೀರಲ್ಲ, ಯೋಚನೆ ಮಾಡಬೇಡಿ. ಹಾಗೆ ದೇವರು ನಮ್ಮನ್ನು ನಡೆಸುವಾಗ ನಾವು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆದು ಅಂಥವರಿಗಾಗಿ ದೇವರಲ್ಲಿ ನಾವು ಪ್ರಾರ್ಥಿಸಿದಾಗ ದೇವರೇ ಅವರನ್ನು, ಅಂತ ಕೆಟ್ಟವರನ್ನು ಯಾರೇ ಆಗಲಿ ಅವರನ್ನು ದೇವರೇ ನಮ್ಮಿಂದ ದೂರ ಮಾಡ್ತಾರೆ. ಅಂಥವರಿಂದ ನಮ್ಮನ್ನು ದೇವರು ದೂರ ಮಾಡ್ತಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಇದು ಕೂಡ ನನ್ನ ಜೀವಿತದಲ್ಲಿ ಎಲ್ಲರೂ ವಿರೋಧವಾಗಿ ಬಂದಾಗ ನನ್ನನ್ನು ದೇವರಿಗೆ ಏನು ಮಾಡಿದರು? ಬಿಡುಗಡೆ ಮಾಡಿದರು. ಈಗ 30 ವರ್ಷ ಆಯಿತು. ದೇವರ ನಮಗೆ ಸ್ತೋತ್ರ. ಹಾಗೆ ಹೋದಲ್ಲಿ ಎಲ್ಲ ವಿರೋಧವೇ ಬಂತು. ಅಲ್ಲಿ ಕೂಡ ನನ್ನ ಪರವಾಗಿ ದೇವರೇ ಅವರೊಂದಿಗೆ ಯುದ್ಧ ಮಾಡಿದರು. ಅವರಿಗೆ ಬೇಕಾದ ಶಿಕ್ಷೆಯನ್ನು ಅನುಮಾಡಿದರು. ಅಲ್ಲಿಂದ ಎಲ್ಲೆಲ್ಲಿ ಕಳಿಸಿದರೋ ಪ್ರತಿಯೊಂದು ಜಾಗದಲ್ಲಿ ಹೀಗೆ ಆಗಿದೆ. ಈಗ ಇರುವಲ್ಲಿ ಕೂಡ ಹಾಗೆ ಆಗಿದೆ. ಅನೇಕ ವಿರೋಧಗಳು ಬಂದರು, ಜಗಳ ಬಂತು, ಎಟ್ಟಿ ಬಂತು, ಏನೇನೋ ಕೆಟ್ಟ ಮಾತುಗಳು ಬಂದವು. ಆದರೆ ದೇವರಲ್ಲಿ ಪ್ರಾರ್ಥಿಸಿದೆ, ದೇವರೇ ಉತ್ತರ ಕೊಟ್ಟು ಇವತ್ತು ಅದೇ ಸ್ಥಳದಲ್ಲಿ ನನ್ನೊಂದಿಗೆ ಮಾತನಾಡಲು ಹೆದರು ಹಾಗೆ ಮಾಡಿದ್ದಾರೆ ಇತರರು. ಆದ್ದರಿಂದ ಯಾರು ಪ್ರಾರ್ಥನಾ ಸ್ಥಳಕ್ಕೆ ಇತರರು ಬರುವಾಗಿಲ್ಲ, ಬಂದರು ಒಳಗೆ ಬರುವ ಹಾಗೆ ಇಲ್ಲ. ಅಯ್ಯೋ, ಅಲ್ಲಿಗೆ ಹೋಗಲಿಕ್ಕೆ ಹೆದರಿಕೆ ಆಗ್ತದಪ್ಪ, ಆ ಮನುಷ್ಯನೊಂದಿಗೆ ಮಾತಾಡೋಕ್ಕೆ ಆಗೋದಿಲ್ಲ, ಉತ್ತರ ಕೊಡೋಕ್ಕೆ ಆಗೋದಿಲ್ಲ ಎಂಬುದಾಗಿ ನಾನಿರೋ ಊರಿನವರೇ ಮಾತನಾಡಿಕೊಳ್ಳುವವರಾಗಿದ್ದಾರೆ. ಇದು ಯಾರ ಕಾರ್ಯ? ದೇವರ ಕಾರ್ಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ದೇವರಿಂದ ಆದುಕೊಂಡಂಥ ಮನುಷ್ಯರು ಪ್ರತಿಯೊಬ್ಬರಿಗೂ ದೇವರು ಸಹಾಯ ಮಾಡುವುದು ಇದೇ ಆಗಿದೆ. ಆದ್ದರಿಂದ ಅವರಿಗಾಗಿ ನಾವು ಹೆದರಲೇಬಾರದು. 20ನೇ ವಚನ, ಧರ್ಮೋಪದೇಶಕಾಂಡ 7:20. ಅದು ಮಾತ್ರವಲ್ಲದೆ ನಿಮ್ಮ ದೇವರಾದ ಯೆಹೋವನು ಕಡಜದ ಹುಳಗಳನ್ನು ಅವರೊಳಗೆ ಕಳುಹಿಸುವನು. ಮರೆಯಾಗಿದ್ದು ಉಳುಕೊಂಡವರು ಆ ಹುಳಗಳ ದೆಸೆಯಿಂದ ನಾಶವಾಗಿ ನಿಮಗೆ ಕಾಣದೆ ಹೋಗುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಕಣಜದ ಹುಳಗಳು ಅಂದರೆ ಅವರಂತೂ ಯಾರು ವಿರೋಧವಾಗಿ ಬರ್ತಾರೋ ಅವರಿಗಿಂತ ಕೆಟ್ಟವರ ಕೈಗೆ ದೇವರು ಅವರನ್ನು ಕೊಟ್ಟು ಅವರವರೇ ಹೊಡೆದಾಡಿ ನಾಶವಾಗಿ ಹೋಗ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಅಂತ ಇದರ ಅರ್ಥವಾಗಿದೆ. 21 ನೀವು ಅವರಿಗೆ ಹೆದರಿಕೊಳ್ಳಬೇಡಿರಿ, ನಿಮ್ಮ ದೇವರಿಂದ ಯೆಹೋವನು ನಿಮ್ಮ ಮಧ್ಯದಲ್ಲಿದ್ದಾನೆ, ಆತನು ಭಯಂಕರನಾದ ಮಹಾದೇವರು. ನೋಡಿ, ನಮಗೆ ಗೊತ್ತಿಲ್ಲ, ಅವರು ಆತ್ಮ ಸ್ವರೂಪನಾಗಿದ್ದಾರೆ, ಜೀವ ಸ್ವರೂಪನಾಗಿದ್ದಾರೆ, ನಮಗೆ ಗೊತ್ತಿಲ್ಲ, ನಮ್ಮ ಮಧ್ಯದಲ್ಲಿ ಇರ್ತಾರೆ, ನಮ್ಮನ್ನು ಹೋದಲ್ಲಿ ಬಂದಲ್ಲಿ ನೋಡೋರು ಆಗಿದ್ದಾರೆ. ಕೀರ್ತನೆ 91ರಲ್ಲಿ ಓದುವಾಗ ಪ್ರತಿಯೊಬ್ಬರಿಗೆ ಒಬ್ಬೊಬ್ಬರು ದೂತರಿದ್ದಾರೆ, ಆಗ ನಮ್ಮ ಕಾಲು ಕಲ್ಲಿಗೆ ತಾಗಳದಂತೆ ಎತ್ತಿಕೊಳ್ಳುವರೆಂಬುದಾಗಿ ದಾವೀದ ಅರಸರು ಹೇಳಿದ್ದಾರೆ. ಇದು ಇವತ್ತು ನಮ್ಮನ್ನು ಅನೇಕ ಕಷ್ಟ ಸಂಕಟ ದುಃಖದಿಂದ ಬಿಡುಗಡೆ ಮಾಡುವವರಾಗಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ದೂತರಿದ್ದಾರೆ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲರ ಮೂಲಕವೂ ದೇವರು ತಿಳಿಸಿದ್ದಾರೆ. ಭಯಂಕರನಾದ ದೇವರು ಗೊತ್ತಾಗ್ತಾ ಇಲ್ಲ. ಈಗ ನೋಡಿ, ವಿಮೋಚನಕಾಂಡದಲ್ಲಿ ನಾವು ಓದುವಾಗ ಉರಿಯುವ ಪೊದೆಯೊಳಗೆ ಒಂದು ಪೊದೆ ಉರಿತಾ ಇತ್ತು, ಅದರೊಳಗೆ ಒಬ್ಬ ಮನುಷ್ಯಾಕರನು ತಿರುಗಾಡ್ತಾ ಇದ್ದ. ಮೋಶೆ ಅಂತ ಕರೆದಾಗ ಮೋಶೆ ಮಾತನಾಡಿದಾಗ, ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದದ್ದು, ನಿನ್ನ ಕಾಲಿನ ಕೆರವನ್ನು ದೂರ ಇಡು ಎಂಬುದಾಗಿ ಹೇಳಿದರು. ನೋಡಿ, ದೇವರು ಕಾಲನ್ನು ಕೂಡ ನೋಡುವವರಾಗಿದ್ದಾರೆ, ಪ್ರತಿಯೊಬ್ಬರ ಹೃದಯವನ್ನು ಮನಸ್ಸನ್ನು ಪರಿಶೋಧಿಸುವವರಾಗಿದ್ದಾರೆ. ಪರಲೋಕದಿಂದ ತಂದೆಯಾದ ದೇವರು ನಮ್ಮನ್ನು ಇಣಿಕಿ ನೋಡೋರಾಗಿದ್ದಾರೆ. ಈ ಭೂಲೋಕದಲ್ಲಿ ಪವಿತ್ರಾತ್ಮನನ್ನು ನಮಗೆ ಕೊಟ್ಟಿದ್ದಾರೆ. ಪವಿತ್ರಾತ್ಮನು ಕೂಡ ಎಲ್ಲವನ್ನ ನೋಡುವವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಆದ್ರಿಂದ ದೇವರು ನೋಡೋದಿಲ್ಲ ಮಾಡೋದಿಲ್ಲ ಅಂತೇಳಿ ಯೋಚನೆ ಮಾಡುವುದು ಬೇಡ. ಪ್ರತಿ ಒಂದು ಒಳ್ಳೆಯದನ್ನ ಕೆಟ್ಟದನ್ನ ಎಲ್ಲವನ್ನ ದೇವರು ನೋಡೋನಾಗಿದ್ದಾರೆ. ಭಯಂಕರವಾದ ದೇವರು, ಸರ್ವ ಸೃಷ್ಟಿ ಮಾಡಿದಂಥ ದೇವರು, ಕಡೆಗೆ ಸರ್ವವನ್ನು ನಾಶ ಮಾಡುವ ದೇವರಾಗಿದ್ದಾನೆ. 22 ನಿಮ್ಮ ದೇವರಾದ ಯೆಹೋವನು ಆ ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸುತ್ತಿರುವನು. ಒಂದೇ ಸಲ ಹೊರಡಿಸುವುದಿಲ್ಲ. ಒಂದೇ ಸಲ ಹೊರಡಿಸುವುದಾದರೆ ಯಾಕೆ ಆ ಕಾಡಿನ ಊರಲ್ಲಿರುವ ಪ್ರಾಣಿ ಪಕ್ಷಿಗಳು ಕಾಡು ಮೃಗಗಳು ನಾನಾ ರೀತಿ ಜನಗಳಿಗೆ ತೊಂದರೆ ಕೊಡ್ಬೋದು, ಆರಿಸಿಕೊಂಡ ಜನಗಳಿಗೆ ಅಂತೇಳಿ ಸ್ವಲ್ಪ ಸ್ವಲ್ಪನೇ ಒಬ್ಬೊಬ್ಬರನ್ನೇ ಅವರು ಇರುವ ಸ್ಥಳದಿಂದ ಖಾಲಿ ಮಾಡಿಸುತ್ತಾನೆ. ಅವರು ಸರಿಯಾಗಿ ಒಂದು ಕಡೆ ದೇವರು ಆರಿಸಿಕೊಂಡ ಸೇವಕರಿದ್ರೆ ಅಲ್ಲಿ ಸರಿಯಾದ ವಚನಗಳು ಸತ್ಯ ಸುವಾರ್ತೆ ನಡೆಯುವುದಾದರೆ ಅಲ್ಲಿಯೂ ಕೂಡ ಬರುವವರು ಮಾತು ಕೇಳದೆ ಹೋದರೆ ಕೆಟ್ಟ ಜನಗಳು, ದೇವರಿಗೆ ವಿರುದ್ಧವಾದ ಅನ್ಯ ಜನಾಂಗಗಳು ಅಥವಾ ದೇವರನ್ನು ಅರಿತುಕೊಂಡು ದೇವರ ಹೆಸರಿನಲ್ಲಿ ದೀಕ್ಷೆ ಪಡೆದಂಥ ಜನಗಳಾದರೂ ಕೂಡ ಅವರನ್ನು ಒಬ್ಬೊಬ್ಬರನ್ನೇ ದೇವರು ಖಾಲಿ ಮಾಡಿಸುವವರಾಗಿದ್ದಾರೆ. ಅಯ್ಯೋ, ನಮಗೆ ಯಾಕೆ ಬೇಕಪ್ಪ, ಇದೆಂಥ ಶಿಸ್ತಪ್ಪ, ಇದೆಂಥ ಜೀವಿತಪ್ಪ, ನಮಗೀಗ ನಡೆಯೋಕ್ಕೆ ಆಗೋದಿಲ್ಲಪ್ಪ, ನಮಗೆ ಬಹಳ ಕಷ್ಟ ಆಗ್ತದಪ್ಪ ಅಂತಾರೆ ಆ ಜಾಗವನ್ನೇ ದೇವರು ಖಾಲಿ ಮಾಡಿಸುವವನಾಗಿದ್ದಾನೆ. ಅದಕ್ಕೆ ಇವತ್ತು ಸತ್ಯ ಸುವಾರ್ತೆ ಎಲ್ಲಿ ನಡೀತದೋ, ಎಲ್ಲಿ ಬಿತ್ತಲ್ಪಡುತ್ತದೋ ಆ ಸ್ಥಳದಲ್ಲಿ ಯಾರೂ ಇರುವುದಿಲ್ಲ. ಒಂದು ವೇಳೆ ಇದನ್ನು ಕೇಳಿ ಸರಿ ಅಂತೇಳಿ ಯಾರು ತನ್ನ ಜೀವಿತಕ್ಕೆ ಅಳವಡಿಸಿಕೊಂಡು ನಡೀತಾರೋ ಅವರು ಖಂಡಿತವಾಗಿ ದೇವರಿಂದ ಆಶೀರ್ವಾದವನ್ನು ಹೊಂದಿದವರು. ಸತ್ಯ ಸುವಾರ್ತೆಯನ್ನು ಸಾರುವುದು ಯಾರೆಂದರೆ ದೇವರಿಂದ ಆಯ್ಕೆಗೊಂಡಂಥ ಸೇವಕರು ಮಾತ್ರ. ಸತ್ಯ ಸುವಾರ್ತೆ ಬೆಂಕಿಯ ಚೂರಾಗಿ ಅಗ್ನಿ ಜ್ವಾಲೆಯಾಗಿ ಮಾರ್ಪಡಬೇಕು ಎಂಬುದಾಗಿ ಅಪೊಸ್ತಲನಾದ ಪೌಲರು ಹೇಳಿದ ಹಾಗೆ ಬೆಂಕಿಯ ಚೂರಾಗಿ ಇದ್ದ ಹಾಗೆ ತಿಳಿಸ್ತಾ ಹೋಗ್ತಾರೆ. ಶಾಪ ಮತ್ತು ಆಶೀರ್ವಾದ ಕೇಳಿ ಇದಕ್ಕೆ ಸರಿಯಾಗಿ ವಿಧೇಯರಾಗಿ ನಡೆಯುವುದಾದರೆ ಬನ್ನಿ, ಇಲ್ಲದೆ ನೀವು ಬರದಿದ್ದರೂ ಆಗಬಹುದು, ಬರಲೇಬೇಡಿ ಎಂಬುದಾಗಿ ಖಡಾಖಂಡಿತ ನುಡಿತಾರೆ. ಇವರಾಗಿದ್ದಾರೆ ಸತ್ಯ ಸುವಾರ್ತಿಕರು, ದೇವರಿಂದ ಆಯ್ಕೆಗೊಂಡವರು. ಹಾಗೆ ಇದು ನಾನಿದ್ದಲ್ಲಿ ಕೂಡ ಇದೇ ಸ್ಥಳದಲ್ಲಿ ಕೂಡ ಅನೇಕ ಕಡೆ ಇದುವೇ ನಡೆದು ಹೋಗಿದೆ. ದೇವರು ನಮಗೆ ಸ್ತೋತ್ರ. ನೀವು ಬಹು ಶೀಘ್ರವಾಗಿ ಅವರನ್ನು ನಿರ್ಮೂಲ ಮಾಡಕೂಡದು, ಮಾಡಿದರೆ ಕಾಡು ಮೃಗಗಳು ಹೆಚ್ಚು ನಿಮಗೆ ತೊಂದರೆಯನ್ನು ಉಂಟು ಮಾಡುವ. ನೋಡಿ, ಇದನ್ನು ಆಗಲೇ ಹೇಳಿದ್ದು. ಒಂದೇ ಸಲ ಅವರಿಗೆ ಬಹಳ ಕಷ್ಟ ಸಂಕಟ ದುಃಖಗಳು ಬರುತ್ತವೆ. ಸ್ವಲ್ಪವಾಗಿ ಹೊರಡಿಸ್ತಾರೆ. ಅದು ಯಾಕೆಂದರೆ ಆಗ ಮತ್ತೆ ಕಾಡು ಮೃಗಗಳನ್ನು ಹೇಗೆ ಓಡಿಸಬೇಕು, ಅವರಿಂದ ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬುದಾಗಿ ದೇವರು ಒಂದೊಂದೇ ಐಡಿಯಾವನ್ನು ಕೊಟ್ಟು ನಮಗೆ ತರಬೇತಿ ಕೊಡುವವರಾಗಿದ್ದಾರೆ. ಆ ಊರಿನಲ್ಲಿ ದೇವರು ನಮಗೆ ಸ್ತೋತ್ರವಾಗಲಿ. ಯಾಕೆ ಬದುಕು ಎಂಬುದಾಗಿ. ಇದು ಇನ್ನೊಂದರ್ಥ, ಕಾಡು ಮೃಗಗಳೆಂದರೆ ಕೆಟ್ಟ ಮನುಷ್ಯರಿಗೂ ಇದು ಹೋಲುತ್ತದೆ. ಹಾಗೆ ಈ ಎಲ್ಲ ಕಾರ್ಯವನ್ನು ದೇವರೇ ಉಂಟು ಮಾಡುವವರಾಗಿದ್ದಾರೆ. 23ನೇ ವಚನ, ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮಿಂದ ಸೋಲಿಸಿ ಬಹಳವಾಗಿ ಗಲಿಬಿಲಿ ಮಾಡಿ ಕಡೆಗೆ ಇಲ್ಲದಂತೆ ಮಾಡುವನು. ನೋಡಿ, ಯಾರನ್ನ ಈ ಕೆಟ್ಟ ಜನಗಳನ್ನ ಗಲಿಬಿಲಿ ಮಾಡಿ ಸೋಲಿಸಿ ಅಲ್ಲಿ ಇಲ್ಲದಂತೆ ಮಾಡಿಬಿಡ್ತಾರೆ, ಅವರಿಗೆ ತೊಂದರೆ ಕೊಡೋದಾಗಿ ಮಾಡ್ತಾರೆ. ಇದು ನಾನಿರುವ ಜೀವಿತದಲ್ಲಿ ಈ ಒಂದು ದೇವರ ವಾಕ್ಯ ನಡೆಯುವಂಥ ಸ್ಥಳದಲ್ಲಿ ಕೂಡ
ಇದುವೇ ಆಗಿದೆ ನನ್ನ ಸಹೋದರ ಸಹೋದರಿಯರೇ. ಹಿಂದೆ ಒಂದು ಸೇವಕರುಗಳು ಅಂತೇಳಿ ಬರ್ತಾ ಇದ್ರು. ಅವರು ಏನೆಲ್ಲೋ ಹೇಳಿ ಹೇಳಿ ಬಹಳ ಜನ ಬರ್ತಾ ಇದ್ರು. ಆಗ ದೇವರು ಯಾವಾಗ ನನ್ನ ಇಲ್ಲಿ ಕಾಲಿಡಿಸಿದರೋ 12 ವರ್ಷದ ಹಿಂದಿನಿಂದ ಸತ್ಯ ಸುವಾರ್ತೆ ಸಾರಲ್ಪಡ್ತಾ ಒಬ್ಬೊಬ್ಬರು ಖಾಲಿ 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 ಸಂಪೂರ್ಣ ಖಾಲಿ. ಈಗ ಒಂದೇ ಒಂದು ಮನುಷ್ಯ ಬರ್ತಾ ಇದ್ದಾನೆ. ಪ್ರತಿ ದಿವಸ ಸಾಯಂಕಾಲ ಒಂದು ವಾಕ್ಯವನ್ನ ಕೇಳಿ ಹೋಗ್ತಾ ಇದ್ದಾನೆ. ಅವನಿನ್ನು ಯಾವಾಗ ಇರ್ತಾನೋ ಹೋಗ್ತಾನಂತ ಗೊತ್ತಿಲ್ಲ. ಅದು ದೇವರಿಗೆ ಗೊತ್ತಿರುವ ವಿಷಯ. ಸರಿಯಾಗಿ ದೇವರನ್ನ ದೇವರ ವಾಕ್ಯವನ್ನು ಸರಿಯಾಗಿ ಎಚ್ಚರಿಸುವನು ಆಗಿದ್ದೇನೆ. ಮತ್ತು ಅನೇಕ ಹಳ್ಳಿ ಕಡೆ ಹೋದಾಗಲೂ ಒಂದೊಂದು ಕುಟುಂಬ 2 ಕುಟುಂಬಗಳು ಮಾತ್ರ ಅಲ್ಲಿ ಸಿಗ್ತಾ ಇದ್ದಾವೆ. ದೇವರ ನಾಮಕ್ಕೆ ಸ್ತೋತ್ರ. 24ನೇ ವಚನ. ಆತನು ಅವರ ಅರಸರನ್ನು ನಿಮ್ಮ ಕೈಗೆ ಸಿಕ್ಕುವಂತೆ ಮಾಡಲಾಗಿ ನೀವು ಅವರ ಹೆಸರುಗಳೇ ಭೂಮಿ ಮೇಲೆ ಉಳಿಯದಂತೆ ಮಾಡಬೇಕು. ಯಾರೂ ನಿಮ್ಮ ಮುಂದೆ ನಿಲ್ಲುವುದಿಲ್ಲ, ಎಲ್ಲರನ್ನು ನಾಶ ಮಾಡುವಿರಿ. ದೇವರ ನಾಮಕ್ಕೆ ಸ್ತೋತ್ರ. ಇದು ನಮ್ಮಿಂದ ಸಾಧ್ಯ ಅಲ್ಲ. ಇದು ಆಗಿನ ಕಾಲದಲ್ಲಿ ಆಯಿತು. ಈಗಿನ ಕಾಲದಲ್ಲಿ ಸರ್ಕಾರವೇ ಒಂದೊಂದು ಕಾನೂನುಗಳನ್ನ ಬದಲು ಮಾಡ್ತಾ ಬಂದಿದೆ. ಮತ್ತೆ ಹೊಸ ಒಡಂಬಡಿಕೆಗೆ ಬರುವಾಗಲೂ ದೇವರದನ್ನು ತಿದ್ದುಪಡಿ ಮಾಡಿದ್ದಾರೆ. ಪೀಡಿಸುವವರಿಗಾಗಿ ಪೀಡಿಸಿರಿ, ನಿಮ್ಮ ವಿರೋಧಿಗಳಿಗೆ ಮೈಯಿಗೆ ಮೈ ತೀರಿಸಬೇಡಿ, ಅದು ನನ್ನ ಕೆಲಸ ಎಂಬುದಾಗಿ ನಮಗೆ ಅಂಥವರಿಗಾಗಿ ಪ್ರಾರ್ಥಿಸುವ ಕೆಲಸ. ಅಂಥ ವಿರೋಧಿಗಳಿಗೆ, ಕೆಟ್ಟ ಜನಗಳಿಗೆ, ಕಠಿಣ ಜನಗಳಿಗೆ ಏನು ಮಾಡಬೇಕು? ಅವರು ಯಾರೇ ಆದರೂ ಸರಿಯಾಗಿ ದೇವರ ವಾಕ್ಯವನ್ನು ತಿಳಿಸುವುದು ನಮ್ಮ ಕೆಲಸವಾಗಿದೆ. ಕಡೆಗೆ ಅವರನ್ನು ಈಗಾಗಲೇ ನಾವು ಹಿಂದೆ ಓದಿದ ಹಾಗೆ ಆಮೇಲೆ ಸಂಪೂರ್ಣವಾಗಿ ಅವರನ್ನು ತಿರಸ್ಕಾರ ಮಾಡುವುದು, ಓಡಿಸುವುದು, ನಾಶ ಮಾಡುವಂಥದ್ದು ದೇವರೇ ಆಗಿರುತ್ತಾರೆ ಈ ಹೊಸ ಒಡಂಬಡಿಕೆ ಕಾಲದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ದೇವರು ನಮಗೆ ಸರಿಯಾಗಿ ಸತ್ಯ ಸುವಾರ್ತೆಯನ್ನು ಸತ್ಯವನ್ನು ತಿಳಿಸಿದಾಗ, ಆ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿದಾಗ, ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸ್ತಾ ಹೋದಾಗ ಖಂಡಿತವಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಇಲ್ಲದ್ರೆ ಖಂಡಿತವಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಮನೆಯವರೇ ವೈರಿ ಬರಬಹುದು. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಅತ್ತೆಗೆ ಸೊಸೆ, ಸೊಸೆಗೆ ಅತ್ತೆ, ಹಾಗೆ ಇಡೀ ಅವರ ಮನೆಯವರೇ ವೈರಿಗಳಾಗಿ ಬರಬಹುದು. ತಂದೆಗೆ ಮಕ್ಕಳು, ಮಕ್ಕಳಿಗೆ ತಂದೆ. ಇದೆಲ್ಲ ನಡೆದು ಹೋಗಿದೆ, ಹೋಗುತ್ತಲೇ. ಇದು ದೇವರಿಂದ ಆಯ್ಕೆಯಾದವರಿಗೆ ಮಾತ್ರ. ಆದ್ರಿಂದ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ನಾವು ಎಲ್ಲ ದೇವರಿಗೆ ಸತ್ರೆ ಸಾಯಲಿ, ಬದುಕಿದರೆ ಬದುಕಲಿ ಅಂತ ಒಂದೇ ಮನಸ್ಸು. ದೇವರ ಹಿಂದೆ ಹೋಗುವವರಿಗೆ ಬರುವುದು ದೇವರಿಂದ ಆಯ್ಕೆಗೊಂಡವರಿಗೆ ಮಾತ್ರ. ಅಂಥವರನ್ನು ದೇವರೇ ಆರಿಸುತ್ತಾರೆ. ಆದ್ದರಿಂದ ಬಹಳ ಎಚ್ಚರವಾಗಿದ್ದು ನಾವು ಜೀವಿಸಬೇಕಾಗಿದೆ. ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದರಲ್ಲಿ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ಅವರನ್ನು, ಅವರ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಒಳ್ಳೆ ಆರೋಗ್ಯ, ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಹೋದಲ್ಲಿ ಬಂದಲ್ಲಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದುವ ಹಾಗೆ ಅವರೆಲ್ಲರನ್ನು ಆಶೀರ್ವದಿಸಿರಿ.